ಗುರುಜಿ ಯಾವುದೋ ಒಂದು ವಿಶೇಷ ಮಾಹಿತಿ ನೀಡ್ತೀನಿ ವಿರಾಮದ ನಂತರ ಅಂತ ಹೇಳ್ತಿದ್ರಿ, ಏನ್ ಗುರುಜಿ ಅದು? ಖಂಡಿತ. ನೀವೆಲ್ಲ ವೀಕ್ಷಕರಲ್ಲಿ ವಿಶೇಷ ಮಾಹಿತಿ ಅಂದರೆ ಅಂದ್ರು, ನಾಳೆ ದಿವಸ ಮಹಾಲಯ ಅಮಾವಾಸ್ಯೆ, ಮಹಾಲಯ ಪಕ್ಷ ಆರಂಭ ಆಗೋಯ್ತು. ನವರಾತ್ರಿ ಪ್ರಯೋಗ ವಿಶೇಷವಾಗಿ ಮಹಾಲಯ ಅಮಾವಾಸ್ಯೆ ಅಂತ ಮೊದಲೇ ಬರುತ್ತೆ. ಮಹಾಲಯ ಅಮಾವಾಸ್ಯೆ ಅಂತ ನಿಮ್ಗೆ ಹೇಳಿದ್ದೀನಿ, ಎಲ್ಲ ಭೂತ ಪ್ರೇತಗಳು ಸೇರೋ ಸಮಯ ಮಹಾಲಯ. ಒಂದಾದರೆ ಬರೀ ಅಮಾವಾಸ್ಯೆ ಅಂದರೆ, ಅಮ ಅಂದರೆ ಆತ್ಮ, ವಾಸ್ಯ ಅಂದರೆ ವಾಸಸ್ಥಳ, ಆತ್ಮ ವಾಸವಾಗಿರತಕ್ಕಂಥ ಒಂದು ಸ್ಥಳ. ಆದರೆ ಮಹಾಲಯ ಅಂದರೆ ಎಲ್ಲ ಆತ್ಮಗಳು ಸುದರ್ಶನವಾಗಿ ದರ್ಶನವನ್ನು ನೀಡತಕ್ಕಂಥ ಅನುಗ್ರಹ ಸೇರೋ ಸಮಯ ಅಂತ. ಆಗ ಪಿತೃಗಳು, ತಾತ, ಅವರ ಅಪ್ಪ, ಅವ್ರ ತಾತ, ಅವರ ಪಿತೃಗಳು, ಪಪ್ರಿತಾಮಹ ಎಲ್ಲರೂ ಸೇರ್ತಾರೆ ಅಂತ ಬಂದು ಪಾಪ ಕೆಲವರೆಲ್ಲ ಕಾಗೆ ರೂಪದಲ್ಲಿ ಕಾವು ಅಂತಾರೆ, ಕೆಲವರು ಯಾವುದೇ ಕಾರಣಕ್ಕೂ ಕಾಳಭೈರವನ ಸ್ವರೂಪದಲ್ಲಿ ಬರ್ತಾರೆ, ಕೆಲವರು ಹಸು ಸ್ವರೂಪದಲ್ಲಿ ಬರ್ತಾರೆ, ಕೆಲವರು ಯಾವ ಕಾಲಕ್ಕೂ ಆಕಾರವೇ ಇಲ್ಲದೆ ಪ್ರೇತ ಸಂಸ್ಕಾರವಾಗಿ ಅಳಿತಾ ಇರ್ತಾರೆ. ಯಾಕೆಂದ್ರೆ ಎಲ್ಲೋ ನೇಣಿಗೀಣು ಹಾಕೊಂಡ್ಬಿಟ್ಟಿರ್ತಾರೆ, ಅಥವಾ ಕೊಲೆ ಗಿಲೆ ಆಗ್ಬಿಟ್ಟಿರ್ತಾರೆ, ವಿಷವನ್ನು ಕುಡಿದ್ಕೊಂಡ್ಬಿಟ್ಟಿರ್ತಾರೆ. ಈ ರೀತಿಯಾಗಿ ಅಪಮೃತ್ಯುಲ್ ಸತ್ತೋಗಿರ್ತಾರೆ. ಇದಕ್ಕೆಲ್ಲ ಅಂಥವ್ರಿಗೆ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ತ್ಯಾಗ ಮಾಡೋ ಅವಕಾಶವೇ ಇಲ್ಲ. ನಮ್ಮದಲ್ಲ ಅಧಿಕಾರ ಅಂತ ಮೊದಲೇ ಹೇಳಿದ್ದೀನಿ. ಅದಕ್ಕೋಸ್ಕರ ಜೀವಂತವಾಗಿರ್ತಕ್ಕಂಥ ಶವ ಬಂದು ಆತ್ಮ ಅಂದರೆ ಸತ್ತೋದ ಮೇಲೂ ಸಹ ಜೀವಂತವಾಗಿಯೇ ಇದ್ದಾಗೆ ಒದ್ದಾಡಬೇಕಾಗತ್ತೆ. ಯಾರ ದೇಹದಲ್ಲೂ ಸೇರ್ಕೊಳ್ಳೋಕ್ಕಾಗಲ್ಲ, ಹೊರಗಡೆ ಬರೋಕ್ಕಾಗಲ್ಲ, ಒಳಗಡೆ ಹೋಗೋಕ್ಕಾಗಲ್ಲ. ಏನು ಮಾಡೋದು? ಅದಕ್ಕೆ ನಿಮಗೆ ಮೋಕ್ಷವನ್ನು ಕೊಡ್ತಕ್ಕಂಥವನು ಏಕೈಕ ಗುರು ಅಂತ ಮೊದಲೇ ಹೇಳಿದ್ದೀನಿ. ಯಾರು? ಸಾಕ್ಷಾತ್ ಶ್ರೀಧರ ಸ್ವಾಮಿಗಳು. ಇಂಥ ಒಂದು ದೈವ ಸಾನ್ನಿಧ್ಯ ಶ್ರೀಧರ ಸ್ವಾಮಿಗಳು ನಿಮಗೆ ಮೋಕ್ಷ ಪ್ರದಾನ ಮಾಡಲಿ. ತದನಂತರ ನಾವು ಹೇಗೆ ಶ್ರೀರಾಮಚಂದ್ರ ಹೇಳಿದ್ನಲ್ಲ, ಚಿಂತಾಮಣಿ ನರಸಿಂಹ ಇದೇ ಕೂಡಲಿ ಶೃಂಗೇರಿಯಲ್ಲಿ ಅಲ್ಲಿ ಹೋಗಿ ಸ್ಮರಣೆ ಮಾಡಿಕೊಂಡ್ರೆ ಕಾಲಾಯ ತಸ್ಮೈ ನಮಃ ಇದ್ದಾಗೆ ವಾಲಿ ಮೃತ್ಯುವನ್ನು ಪರಿವರ್ತನೆ ಹಾಗೆ ನಿಮಗೂ ಮೋಕ್ಷವನ್ನು ಲಭಿಸಲಿ ಅಂತ ಕೇಳ್ಕೊಳ್ಳೋದು. ಈ ರೀತಿಯಾಗಿ ಎರಡು ಮೋಕ್ಷಗಳು. ನಾಳೆ ದಿವಸ ಈ ಮಹಾಲಯ ಅಮಾವಾಸ್ಯದಲ್ಲಿ ನೀವೆಲ್ಲ ಎಡೆ ಇಡ್ತೀರ. ನೀವು ವರ್ಷಕ್ಕೊಂದ್ಸರಿ ಸ್ಮರಣೆ ಮಾಡ್ತೀರ. ದಯವಿಟ್ಟು ಹೇಳ್ತಾ ಇದ್ದೀನಿ, ಎಲ್ಲ ವೀಕ್ಷಕರು ಯಾವ ಕಾಲಕ್ಕೂ ಎಡೆಯನ್ನು ಇಟ್ಟಿದ್ದು ಮೊದಲೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ನಾಳೆನೂ ಹೇಳ್ತೀನಿ, ಸತ್ಯವನ್ನೇ ಹೇಳ್ತಕ್ಕಂಥ ವಿಚಾರ. ಅದನ್ನು ಎಷ್ಟು ಜನ ಸ್ವೀಕರಿಸ್ತಿರೋ, ಎಷ್ಟು ಜನ ಬಿಡ್ತಿರೋ, ಬೇಕು ಅಂತ ದುರಹಂಕಾರದ ಬಿಡ್ತಿರೋ, ಮರ್ತು ಬಿಡ್ತಿರೋ, ನಿಮ್ಮ ಹಣೆ ಬರ. ಆದರೂ ಏನು ಮಾಡೋಕ್ಕಾಗಲ್ಲ. ನೈವೇದ್ಯವನ್ನು ಇಡ್ತಕ್ಕಂಥ ವಿಚಾರ ಹೇಗೆ ದೇವರಿಗೆ ನೈವೇದ್ಯ ಇಡ್ತೀವೋ ಅದನ್ನು ಸ್ವೀಕರಿಸ್ಬೋದು. ಎಡೆಯನ್ನು ಇಡೋದು ಪಿಂಡಗಳನ್ನು ಸತ್ತೋದವರಿಗೆ, ಅವರು ಕಾರ್ಯಕ್ರಮದ ಅಂತ್ಯದಲ್ಲಿ ಪರಿಪೂರ್ಣವಾಗಿ ಹೊರಟೋದವರಿಗೆ, ಇದ್ದವರಿಗೆ ಇಲ್ದಿದ್ದವರಿಗೆ ಅನ್ನೋ ರೀತಿಯಲ್ಲಿ ಎಲ್ಲವೂ ಹಾಗೆ ಇರುತ್ತೆ. ಆಗ ಇದ್ದವರು ಇರಬೇಕಾ ಇರಬಾರ್ದಾ ಅನ್ನೋದಕ್ಕೆ ನೀವು ತೀರ್ಮಾನ ಮಾಡ್ಕೋಬೇಕು. ಅದಕ್ಕೇನು ಮಾಡಬೇಕು? ಇದ್ದು ಸತ್ತಾಗೆ ಅಂದ್ಬಿಟ್ಟು ಸುಮ್ಮನೆ ಏನೋ ಮಾಡ್ಕೊಳಕ್ಕೆ ಹೋಗಿ ಇರೋದನ್ನ ಒಂಥರ ಪರಿವರ್ತನೆ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ನೀವೆಲ್ಲ ಏನು ಮಾಡಬೇಕು? ಒಂದು ಎಡೆಯನ್ನು ಇಟ್ಟಾಗ ಆ ಎಡೆಯಲ್ಲಿ ಮಾಂಸ ಭಕ್ಷಗಳು ಆಗಲಿ, ಸಿಹಿ ತಿಂಡಿಗಳಾಗಲಿ, ಏನೇನೇನೇನೇ ಇಡ್ತಿರೋ, ಆದರೆ ಒಂದನ್ನು ಮಾತ್ರ ಯಾವ ಕಾಲಕ್ಕೂ ನಿಷೇಧ ಅಂದರೆ ಈ ಸಿಗರೇಟ್ ಡಬ್ಬ ಇಡೋದು, ಒಂದು ಕ್ವಾರ್ಟರ್ ವಿಸ್ಕಿ ಇಡೋದು, ಅದನ್ನೆಲ್ಲ ಯಾವ ನನ್ನ ಮಗ ಹೇಳ್ದವ್ ನಿಮಗೆ? ಯಾವ ಶಾಸ್ತ್ರಲ್ಲೂ ಇಲ್ಲ. ಅವನಿಗಿಷ್ಟ ಅಂತೆ ನೀಕು ಚೂಪಲು ನಾಲ್ಕು ಮೇಪಲು ಅವನು ತೋರಿಸೋದು, ಇವನು ತಿನ್ನೋದು, ಇವನು ತಿನ್ನಕ್ಕೆ ಅವ್ರಿಗೆ ತೋರಿಸೋದು. ಏನಕ್ಕೆ ಬೇಕು ನಿಮ್ಮ ಕರ್ಮ? ಅದಕ್ಕೆ ಇಂಥದ್ದೆಲ್ಲ ಇಲ್ಲದೇ ಇರೋ ಫ್ಯಾಕ್ಟ್ಗಳನ್ನೆಲ್ಲ ಮಾಡ್ಕೋಬೇಡಿ. ಜೀವನದಲ್ಲಿ ಇರೋದನ್ನು ಅನುಭವಿಸಿ. ಫ್ಯಾಕ್ಟಬಲ್ ಆಗಿರ್ತಕ್ಕಂಥ ಜೀವನವನ್ನು ಕಂಪ್ಯಾಕ್ಟಬಲ್ ಆಗಿ ಬದುಕಿ. ಯಾರಾದರೂ ನದಿ ತೀರದಲ್ಲಿರ್ತಕ್ಕಂಥ ಭಿಕ್ಷದವರಿಗೆ ಅಥವಾ ಬಡ ಪ್ರಾಣಿಗಳಿಗೆ, ಯಾರೂ ಇಲ್ಲದೆ ಇರತಕ್ಕಂಥ ಅನಾಥರಿಗೆ ಅದನ್ನು ಬಿಟ್ಟು ನಿಮ್ಮ ಫ್ರೆಂಡ್ಸ್ನ ಯಾರನ್ನಾದ್ರೂ ಕರೆದು ಬಿಟ್ಟು ನೀವೇನಾದರೂ ಹೇಳಿದ್ದೀನಿ, ನೆಂಟರೋ ಅವರವರ ಮನೆಯಲ್ಲಿ, ನಿಮ್ಮ ಅಕಸ್ಮಾತ್ ದೊಡ್ಡಪ್ಪನ ಮನೇಲಿ ಅವರತ್ತೆ ಅಂದರೆ ದೊಡ್ಡಪ್ಪನ ಹೆಂಡತಿ ಕಡೆ ಯಾರೋ ಸತ್ತೋದ್ರು ನಮ್ಮ ಮನೇಲಿ ತಿಥಿ ಮಾಡ್ತಾ ಇದ್ದೀವಿ, ನೀವು ಬನ್ನಿ ಅಂತ ಫೋಟೋ ಕೊಟ್ಟು ಕರೆದ್ರಿ, ಹೋದವನ್ ಗತಿ ಗೋವಿಂದ. ಹೇಳಿದ್ದೀನಿ, ಅವರವರ ಕರ್ಮ ಅವರದೇ. ಗಂಡ ಹೆಂಡತಿ ಮಕ್ಕಳು, ಅದು ಗಂಡ ಹೆಂಡತಿ ಮಕ್ಕಳಲ್ಲಿ ಅಳಿಯ ಕೂಡ ಹೋಗಬಾರ್ದು ಅಂತ ಹೇಳ್ತೀವಿ ಶಾಸ್ತ್ರದಲ್ಲಿ. ಅಂದ್ರೆ ಮಗಳು ಮಾತ್ರ ಹೋಗಬೇಕು, ಅವರ ಮನೆ ಕಾರ್ಯ ಮುಗಿಸ್ಬೇಕು, ಮತ್ತೆ ವಾಪಸ್ ಗಂಡನ ಮನೆಗೆ. ಆದರೆ ಅಳಿಯನ್ ಸುಮ್ಮನೆ ಕರ್ಕೊಂಡು ಹೋಗೋದಾಗ್ಲಿ, ತನ್ನ ಮಗಳನ್ನ ಕರ್ಕೊಂಡು ಹೋಗೋದಾಗಲಿ, ಇದು ತಪ್ಪು. ಗಂಡು ಮಕ್ಕಳಾದರೆ ಅವರ ಮಕ್ಕಳು ಎಲ್ರಿಗೂ ಅರ್ಹತೆ ಉಂಟು, ಅವ್ರು ತಿನ್ನಲೇಬೇಕು. ಅಂದರೆ ನೈವೇದ್ಯ ಇಟ್ಟಿದ್ದು ಮುಟ್ಟಬಾರ್ದು. ನೀವು ಇಡಬೇಕಾದಿಷ್ಟೇ, ಬರೀ ಸ್ವೀಟು ಒಂದು ಪಾತ್ರೆಯಲ್ಲಿ. ಆ ಸ್ವೀಟನ್ನು ನೈವೇದ್ಯ ಮಾಡಿ, ಅದು ಬೆಲ್ಲದನ್ನ ಮಾಡಿರ್ತಿರೋ, ಪಾಯಸ ಮಾಡಿರ್ತಿರೋ, ಆ ಸ್ವೀಟಿಗೆ ದೋಷ ಇಲ್ಲ. ಅದಕ್ಕೆ ಸ್ವೀಟ್ ಮಾತ್ರ ಇಷ್ಟ ಪ್ರೇತಗಳಿಗೆ, ಅದನ್ನು ನೈವೇದ್ಯ ಮಾಡಿಸಿ ಆ ಫೋಟೋ ಮುಂದೆ ಇಟ್ಟು ಲಕ್ಷಣ ಕೊಡಿ. ಯಾವ ಕಾಲಕ್ಕೂ ಬಟ್ಟೆಗಳನ್ನು ದಾನ ಮಾಡ್ತಕ್ಕಂಥವ್ರು ನದಿ ತೀರದಲ್ಲೇ ಹೋಗಿ ದಾನ ಮಾಡಬೇಕು. ನೀವುಗಳನ್ನು ಎತ್ಕೊಂಡು ನಿಮ್ಮ ನೆಂಟರಿಗೆ ಏನಾದರೂ ಬಟ್ಟೆ ಗಿಟ್ಟೆ ಕೊಟ್ಟರೆ ಪರಿಪೂರ್ಣವಾಗಿ ದೇಹದಲ್ಲಿ ಚರ್ಮವ್ಯಾಧಿ, ಪರಿಪೂರ್ಣವಾಗಿ ದೇಹದಲ್ಲಿ ಅಂಗವಿಕಲತೆ, ಪರಿಪೂರ್ಣವಾಗಿ ನರದೌರ್ಬಲ್ಯ, ಆ ಪ್ರೇತಗಳು ಯಾವುದಕ್ಕೆ ಸತ್ತಿರುತ್ತೋ ಗೊತ್ತಿರಲ್ಲ. ಅವನ ಆಕ್ಸಿಡೆಂಟ್ ಆಗಿ ಸತ್ತಿರ್ತಾನೋ, ಮನೆ ಬಿಟ್ಟು ಓಡ್ ಹೋಗಿ ಆಕ್ಸಿಡೆಂಟಲ್ಲಿ ಸತ್ತಿರ್ತಾನೋ, ವಿಷ ಕುಡಿದು ಸತ್ತಿರ್ತಾನೋ, ಸುಮ್ಮನೆ ಹಾಗೆ ಸತ್ತೋಗಿರ್ತಾನೋ, ರೋಗದಿಂದ ನರಳಿರ್ತಾನೋ, ಅದು ಟ್ರಾನ್ಸ್ಫರ್. ಇವನ ಹೆಸರಿಗೆ ಬಟ್ಟೆ, ಅವನ ವಿಶೇಷ ಹಾಕಿದ್ದೇನಾಗತ್ತೆ, ಟ್ರಾನ್ಸ್ಫರ್ ಆಗೋಗುತ್ತೆ. ಗೊತ್ತಿರಲ್ಲ ನಿಮಗೆ ಆ ಮೋಕ್ಷ ಸಂತೋಷ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ. ಇದಕ್ಕೆಲ್ಲ ಪ್ರೇತಗಳಿಗೆ ಪರಿವರ್ತನೆ. ಇದರ ಯಾವ ಕಾಲಕ್ಕೂ ಎಲ್ಲ ಜನಾಂಗದಲ್ಲೂ ಎಲ್ಲ ಜಾತಿ ವರ್ಗದಲ್ಲೂ ಒಂದೇ ಸಿಸ್ಟಮ್. ಏನು? ಅಪಮೃತ್ಯು ಮಾಡಿದವನಿಗೆ ಖಂಡಿತವಾಗ್ಲೂ ಅಗ್ನಿದಾನವನ್ನೇ ಮಾಡಬೇಕು.
ಶವ ಸಂಸ್ಕಾರವನ್ನು ಮಾಡಬೇಕಾದ್ರೆ ಹೂಣಬೇಡಿ. ಇನ್ನು ಮೇಲಂತೂ ಯಾರು ಹೂಣಕ್ಕೆ ಅವಕಾಶಗಳನ್ನು ಮಾಡ್ಕೋಬೇಡಿ. ಯಾಕೆಂದ್ರೆ ದೇಹಗಳಲ್ಲಿ ಹೋಗ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪ್ರಾಣಿ ಜೀವ ಜಂತುಗಳು ಸರಿಯಾಗಿ ಸುಟ್ಟಿರಲ್ಲ. ಅಂದರೆ ಯಾವ ಕಾಲಕ್ಕೂ ಭೂಮಿಯಲ್ಲಿ ಹಾಗೆ ಉಳಿದಿದ್ದರೆ, ಅಕಸ್ಮಾತ್ ಗೌರ್ಮೆಂಟ್ಗೆ ಸ್ಥಳ ಹೊಟ್ಟೋಗಿದ್ರೆ, ಕೈಗೆ ಸಿಗದಿದ್ದ ಪಕ್ಷದಲ್ಲಿ ಇಂಥವ್ರು ಹೋಗಿ ಸಮಾಧಿ ತೀರದಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ನಿಮಗಾಗಲ್ಲ. ನೀವೆಲ್ಲೋ ಇರ್ತೀರಾ, ಹೆಣ ಎಲ್ಲೋ ಇರುತ್ತೆ, ಆತ್ಮ ಎಲ್ಲೋ ಇರುತ್ತೆ, ಹೋಗಿ ಹಾರ ಕೂಡ ಹಾಕಕ್ಕಾಗಲ್ಲ. ಮಕ್ಕಳು ಹೋಗಿ ಗಂಡನ್ಗೆ ಹಾಕಲ್ಲ ಅಥವಾ ತಾಯಿ ತಂದೆಗೆ ಹಾಕಲ್ಲ, ತಾಯಿಂದ್ರೆ ಆಗ್ಲಿ ಮಕ್ಕಳಿಗೆ ಹಾಕಲ್ಲ. ಚಿಕ್ಕ ವಯಸ್ಸಲ್ಲಿ ಮಗು ಸತ್ತೋಗಿತ್ರಿ, ಅದಕ್ಕೇನು ಬೇಕಾಗಿಲ್ಲ ಅಂತ ಹೇಳ್ಬಿಟ್ರು 1 ವರ್ಷ ಮಾಡಿದ್ರೆ ಸಾಕಂತ ಇದ್ದು ಮರ್ತೋಗೋದು, ಇದೆಲ್ಲ ಸುಳ್ಳು. ಗರ್ಭದಲ್ಲಿ ಪರಿಪೂರ್ಣ ಒಂದು ಅಬಾರ್ಷನ್ ಆದರೂ ಸಾಕು, ಆ ಕಾರ್ಯವನ್ನು ಮಾಡಲೇಬೇಕು. ಅದೇ ರೀತಿಯಾಗಿ 1 ವರ್ಷ ಹೊರಗಡೆ ಬಂದು 1 ವರ್ಷದ ಮಗು ಸತ್ತೋಗಿದ್ರು ಸಹ ಅದಕ್ಕೆ ಕಾರ್ಯ ಮಾಡಲೇಬೇಕು. ಈ ರೀತಿ ಕಾರ್ಯಗಳು ನೀವು ಯಾರಿಗೆ ಮಾಡಿಲ್ಲ? ಹೆಣ್ಣು ಮಕ್ಕಳು ಮದುವೆ ಆಗದೆ ಸತ್ತೋಗಿರ್ತಕ್ಕಂಥವ್ರಿಗೆ, ಮದುವೆ ಆಗಿ ಚಿಕ್ಕ ವಯಸ್ಸಲ್ಲೇ ಸತ್ತೋದವ್ರಿಗೆ, ಅಥವಾ ಮದುವೆ ಆದ ಮೇಲೆ ಗಂಡ ಬೇಗ ಸತ್ತೋಗಿ ಇವಳೇ ಚಿಕ್ಕ ವಯಸ್ಸಲ್ಲಿ ವೈದವ್ಯ ಜೀವನ ಬಂದು ಮನೆಯಲ್ಲಿ ಬಹಳ ವರ್ಷ ಇದ್ದುಬಿಟ್ಟು ಅವಳು ಸತ್ತೋದೊಳಗೆ ಈ ಶನಿ ಶಾಪಗಳು ಇದ್ದೇ ಇರುತ್ತೆ. ಇಷ್ಟೆಲ್ಲ ಜೀವನ ಚರಿತ್ರೆಯಲ್ಲಿ ನೀವು ಮಾಡ್ತಕ್ಕಂಥ ಮಹಾಲಯ ಅಮಾವಾಸ್ಯೆ ಎಲ್ಲ ಪ್ರೇತಗಳನ್ನು ಕರೆದು ದೊಡ್ಡ ಔತಣ. ನೀವು ಹೋಗ್ತಿರಲ್ಲ ಮದುವೆ ಆದ ತಕ್ಷಣ, ಏನಕ್ಕೆ? ಬಾಡೂಟ ಅಂತ, ಝ್ಯಾಂಗ್ ಝಿಂಗ್ ಅಂತ ತಿನ್ನಕ್ಕೆ. ಹಾಗೇ ಇದು ಅರ್ಥ ಮಾಡಿಕೊಂಡು ಆ ಬಾಡೂಟ ಅಂತ ಅಂದ್ಕೊಂಡು ಪ್ರೇತಗಳು ಬಂದಿರುತ್ತೆ. ಯಾರ ಮನೆಗೆ? ನಿಮ್ಮ ಮನೆಗೆ. ನನ್ನ ತಾತ, ನನ್ನ ಮುತ್ತಾತ ಎಲ್ಲರೂ ಬಂದಿರ್ತಾರೆ ಅಂತ ಕೂತಿರುತ್ತೆ. ಚೇರ್ಗಳು ಹಾಕೊಂಡು ಕೂತಿರ್ತಾರೋ, ನಿಂತಿರ್ತಾರೋ, ಪಕ್ಕದಲ್ಲಿ ಇಟ್ಕೊಂಡು ಜಾಡ್ ಸುದಿತಾರೋ. ಆದರೆ ಹುಷಾರ್ ಅನ್ನೋದೇನು ಅಂದರೆ, ನೈವೇದ್ಯ ಮಾಡಿಸಿ ಅವ್ರು ಕೊಟ್ಬಿಡಿ. ಸ್ವೀಟ್ ಮಾತ್ರ ನೀವು ನೈವೇದ್ಯ ಮಾಡ್ಕೋಬೇಕು, ನಿಮ್ಮ ಮನೆ ಕುಟುಂಬದವ್ರು ತಿನ್ನಬೇಕು. ಬಟ್ಟೆನ ನದಿ ತೀರದಲ್ಲಿರೋ ದಾನ ಮಾಡಬೇಕು. ಆ ರೀತಿ ಪರಿವರ್ತನೆ ಮಾಡಬೇಕು. ಯಾವ ಕಾಲಕ್ಕೂ ಸಿಗರೇಟ್ ಆಗಲಿ, ವಿಸ್ಕಿ ಬ್ರಾಂದಿ ಆಗಲಿ ಇದನ್ನೆಲ್ಲ ಇಡಬೇಡಿ. ಶನಿನ ನೀವೇ ಆವರಿಸ್ಕೊಂಡಂಗೆ, ರಾಹುನ ನೀವೇ ಆವರಿಸ್ಕೊಂಡಂಗೆ, ಮನೆಗೆ ರೋಗ ನೀವೇ ತಂದಂಗೆ. ಅಲ್ಲಿ ನೈವೇದ್ಯ ಇಟ್ಟಿರೋದನ್ನ ಯಾರು ಒಂದೊಂದು ಮುಟ್ಟಬೇಡಿ. ಮುಟ್ಟಿದ್ರೆ ಬೇದಿ ವಾಂತಿಗಳ ಗ್ಯಾರಂಟಿ. ಇನ್ನೊಬ್ಬನು ಹೋಗಿರ್ತಕ್ಕಂಥವ್ನು ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ ಏನಾದರೂ ಒಂದು ಅನಾಹುತ ಆಗತ್ತೆ, ಆಕ್ಸಿಡೆಂಟ್ಗಳಾಗತ್ತೆ. ತಿಥಿ ಊಟಕ್ಕೆ ಒಂದೂರು ಬಿಟ್ಟು ಒಂದೊಂದು ಊರಿಗೆ ಹೋಗೋದು ಅವಕಾಶಗಳನ್ನ ಮಾಡ್ಕೋಬೇಡಿ. ನಿಮ್ಮ ಸ್ವಂತದವರು ಅಂದ್ರೆ ಏನೋ, ನಿಮ್ಮ ಸ್ವಂತ ತಂದೆ ತಾಯಿ, ನಿಮ್ಮ ಸ್ವಂತ ತಾತ ಮುತ್ತಾತ ಅಂಥವ್ರಿದ್ರೆ ಮಾತ್ರ. ದೊಡ್ಡಪ್ಪನ ಮಗಳಂತೆ, ಇನ್ನೊಬ್ಬ ಅತ್ತೆ ಮಾವನ ಮನೆಗಂತೆ, ಇಂಥದ್ದೆಲ್ಲ ಯಾವ ಕುಟುಂಬಕ್ಕೂ ಸಂಬಂಧ ಇಲ್ಲ. ಅವರವ್ರ ಮನೆ ಕುಟುಂಬ ಅವರವ್ರಿಗೆ ಮಾತ್ರ. ಈ ರೀತಿ ಸ್ಪಷ್ಟವಾಗಿ ಹೇಳಿದ್ರು ಸಹ ತಲೆಗೆ ಹಾಕ್ಕೊಂಡು ಮಹಾಲಯ ಅಮಾವಾಸ್ಯೆಯನ್ನು ಪರಿಪೂರ್ಣ ಮಾಡಿದ್ರೆ ನವರಾತ್ರಿ ಪ್ರಾರಂಭ ಆಗುತ್ತೆ. ಈ ಮಹಾಲಯ ಅಮಾವಾಸ್ಯೆ ದಿವಸ ರಾಕ್ಷಸರು ಭಕ್ಷ್ಯವನ್ನು ತಿನ್ನಕ್ಕೆ ಅವಕಾಶ ಮಾಡ್ತಾರೆ. ಅದಕ್ಕೆ ಆ ಕಾಲದಿಂದ ಊಟವನ್ನು ಮಾಡೋಕ್ಕೆ ಮೊದಲು ಅದನ್ನು ಪ್ರೋಕ್ಷಣೆ ಮಾಡಬೇಕು. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ, ಇದನ್ನ ಬ್ರಾಹ್ಮಣತ್ವದಲ್ಲಿ ಮಾಡ್ತಾರೆ. ಯಾಕೆಂದ್ರೆ ಮಾಂಸಗಳು ಋಷಿಗಳು ಊಟ ಮಾಡುವಾಗ ಬಿಸಾಕೋರಂತೆ. ಎಲೆಗಳಲ್ಲಿ ಹೋಮಗಳನ್ನು ಮಾಡುವಾಗ ಮಾಂಸಗಳು ಬಿಸಾಕೋರಂತೆ. ಹೀಗೆಲ್ಲ ಆಗಬಾರ್ದು, ಅದು ಶುದ್ಧಿಯಾಗಿರಬೇಕು, ಅದು ಕಾಪಾಡಬೇಕು ಅಂತ ಏನು ಮಾಡೋರು, ಹೀಗೆ ಪ್ರೋಕ್ಷಣೆ ಮಾಡಿ ಅನ್ನಪ್ರಾಸನವನ್ನು ಪರಿವರ್ತನೆ ಮಾಡೋರು. ಹೀಗೆ ಆಪೋಷಣೆಯನ್ನು ತಗೊಳ್ಳತಕ್ಕಂಥ ತೀರ್ಥವನ್ನು ಅನ್ನದಾತ ಸುಖೀ ಭವ. ಆ ಅನ್ನದಾತ ಸುಖಿ ಬಂದು ಯಾರ ಮೇಲೆ ತಿಂದಿರ್ತಕ್ಕೋ ದೋಷಗಳನ್ನ ಪರಿವರ್ತನೆ ಮಾಡು. ಉಪ್ಪಿನ ಮೇಲೆ ನೀರು ತುಂಡ್ಬಿಟ್ಟು ಆ ನೀರನ್ನ ಯಾಕಾಲಕ್ಕೂ ಋಣ ವಾಪಸ್ ತಗೋಬೇಡ. ಅವ್ರ ಅನ್ನದ ಋಣ ನಮಗೆ ಬೇಡ. ಇದಕ್ಕೆ ಉಪ್ಪಿನ ಋಣ ತಗೋಬಾರ್ದು. ಇದೆಲ್ಲ ಶಾಸ್ತ್ರ ಸಂಪ್ರದಾಯ ನಿಜವಾಗ್ಲೂ ಇದೆ. ಊಟದ ವಿಚಾರವೇ ಒಂದು ದಿವಸ ಫುಲ್ ಮಾತಾಡೋಣ. ಆದರೆ ಇವತ್ತಿನ ದಿವಸ ಪಿಂಡ ಪ್ರದಾನ, ಆ ಪ್ರಧಾನವಾಗಿರ್ತಕ್ಕಂಥ ವಿಚಾರಗಳನ್ನ ಸೂಕ್ಷ್ಮವಾಗಿ ನಾಳೆ ದಿವಸ ವಿಚಾರ ತಿಳಿಸಿದ್ರೆ ನಾಳೆ ಎಲ್ಲರೂ ಮುಗಿಸಿ ಆಮೇಲೆ ಆದಷ್ಟು ಆಫೀಸ್ಗಳು ಹೋಗ್ತಕ್ಕಂಥವ್ರು ರಜೆಗಳು ಹಾಕಿದ್ರೆ ಬಹಳ ಉತ್ತಮ. ಯಾಕೆಂದ್ರೆ ನೀವು ಪ್ರಯೋಜನ ಏನು ಅಂದರೆ, ಪಿತೃ ಕಾರ್ಯ ಮಾಡುವಾಗ ಆಫೀಸ್ಗೆ ಹೋದಾಗ ಅಪವಾದಗಳು ಬರುತ್ತೆ. ಪ್ರೇತ ಜೊತೆಗೆ ಬಂದಿರುತ್ತೆ. ನನಗೆ ಮಾಡಿಲ್ಲ ಕಣ ಅಂದ್ಬಿಟ್ಟು ನಿಮಗೆ ಗೊತ್ತಿಲ್ಲದೆ ಯಾವುದೋ ಸತ್ತೋಗಿರುತ್ತೆ. ತಂದೆ 2ನೇ ಹೆಂಡತಿ ಇರ್ತಾಳೋ, ಕಟ್ಕೊಂಡವಳಿಲ್ಲದೆ ಇಟ್ಕೊಂಡವಳಾದ್ರೂ ಇರ್ಬೋದು, ದೂರದಲ್ಲಿ ಇರ್ತಾರೆ. ಅವ್ರು ಎಲ್ಲೋ ಒಂದು ತಾಳಿ ಕಟ್ಕೊಂಡಿರ್ತಾರೆ. ಅವ್ರಿಗೆ ಗೊತ್ತೇ ಇಲ್ಲ, ನಿಮ್ಗೆ ಅಡ್ರೆಸ್ಸೇ ಇಲ್ಲ. ಆದರೂ ಸಹ ಆ ಶುಕ್ರ ದೋಷ ಇರುತ್ತೆ. ನೀವು ಆಫೀಸ್ಗೆ ತಿಥಿ ಮಾಡ್ಬಿಟ್ಟು ಹೋಗಿರ್ತೀರ ಆಫೀಸ್ಗೆ. ಆಗೇನಾಗತ್ತೆ ಗೊತ್ತಾ, ಅಲ್ಲಿ ಅಪವಾದಗಳು ಬರುತ್ತೆ, ಅಪಕೀರ್ತಿ ಬರುತ್ತೆ, ಯಾರೋ ಮಾಡಿರೋ ಪಾಪಕರ್ಮಗಳು ನಿಮ್ಮ ತಲೆ ಮೇಲೆ ಬರುತ್ತೆ. ಅದಕ್ಕೆ ಆದಷ್ಟು ತಂದೆ ತಾಯಿ ಕಾರ್ಯಗಳನ್ನ ಮಾಡೋರು, ಮನೆಯಲ್ಲಿ ತಾತ ಮುತ್ತಾತಂದ್ರೆ ನಾಳೆ ಕಾರ್ಯ ಮಾಡೋರು ಎಲ್ಲರೂ ರಜೆಗಳು ಹಾಕಿದ್ರೆ ಉತ್ತಮ. ಗಂಡು ಮಕ್ಕಳು, ಹೆಣ್ಣು ಮಕ್ಕಳಿಗೆ ದೋಷವಿಲ್ಲ. ಆದರೆ ಬಂದು ಪ್ರಸಾದ ಮಾತ್ರ ತಗೊಂಡು ಹೋಗದೆ ಇದ್ರೆ ನಿಮಗೂ ಫಲ ಇಲ್ಲ. ಅಳಿಯಂದ್ರನ್ನ ದಯವಿಟ್ಟು ಯಾರೋ ಕರ್ಕೊಂಬರ್ಬೇಡಿ. ಅವ್ರವ್ರ ಅಳಿಯಂದ್ರೆ ಅವ್ರವ್ರ ಮನೇಲಿ ಕೂತ್ಕೊಳ್ಳಿ. ನೀವು ಹೆಂಡತಿ ಜೊತೆ ಬಾಲ ಇಟ್ಕೊಂಡು ಹೋಗಬೇಕು ಅಂತ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ನಿಮ್ಮ ಪಾಡಿಗೆ ನೀವಿರಿ. ಯಾಕೆಂದರೆ ನಿಮಗೂ ಒಂದು ಮಕ್ಕಳಿದ್ದಾರೆ. ನಿನ್ನ ಹೆಂಡತಿ ಹುಟ್ಟಿದ ಮೇಲೆ ಆ ಮಕ್ಕಳಿಗೆ ಆರೋಗ್ಯ ಬೇಕು, ಅದು ಇಂಪಾರ್ಟೆಂಟ್. ಅವಳು ಹೋಗಿ ಪ್ರಸಾದ ತಗೊಂಬರ್ಬೇಕು. ಯಾಕೆಂದರೆ ಅವಳು ಆ ಮನೆ ಕುಟುಂಬದಲ್ಲಿ ಹುಟ್ಟಿದವಳು. ಅದರಿಂದ ಇಷ್ಟು ಮಾತ್ರ ಸಂಕ್ಷಿಪ್ತವಾಗಿ ಬಿಡಿಸಿ ಹೇಳಿರ್ತಕ್ಕಂಥ ವಿಚಾರವನ್ನು ಗಮನ ಇಟ್ಟು ಲೋಕ ಸುಭಿಕ್ಷರಕ್ಕೆ, ತಲೆ ಮೇಲೆ ಜ್ಞಾಪಕ ಇರಕ್ಕೆ ನಿಮಗೆಲ್ಲ ಇರಲಿ ಅಂತ ಹೇಳ್ತಾ ನಾ ಇವತ್ತಿನ ದಿವಸ ಏನು ಹೇಳಬೇಕು, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಬಹಳ ಎಚ್ಚರಿಕೆಯ ಮಾತಿನಿಂದ ಹೇಳಿದ್ದೀರಾ. ಮಹಾಲಯ ಅಮಾವಾಸ್ಯೆಯನ್ನ ಹೇಗೆ ವಿಧಿವತ್ತಾಗಿ ಮಾಡಬೇಕು ಅಂತ ಖಂಡಿತ ಎಲ್ರಿಗೂ ಮನದಟ್ಟಾಗಿದೆ ಅಂತ ಅನ್ಕೊಳ್ತೀವಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು.